ಈಗ ಇರೋ ಅಷ್ಟು ಕಂಟೆಸ್ಟೆಂಟ್ ಅಲ್ಲಿ ಟಾಪ್ 5 ಅಂತ ಅಂದ್ರೆ ಯಾರ್ಯಾರು ಇರ್ತಾರೆ? ಹನುಮಂತು, ಓಕೆ, ವಿಕ್ರಮ್, ಓಕೆ, ಮಂಜಣ್ಣ, ಭವ್ಯ, ಚೈತ್ರ. ನಾನು ಯಾವಾಗ್ಲೂ ಇದೇ ಹೇಳ್ತಿದ್ದೆ. ಹನುಮಂತ ಅವ್ರ ಬದಲು ಧರ್ಮ ಹೇಳ್ತಿದ್ದೆ. ಪಾಪ ಧರ್ಮ ಅವ್ರವ್ರಿಗೆ. ಓಕೆ. ಸೊ ಈಗ 5 ಜನ ಹೇಳಿದ್ರೆ ಅದ್ರಲ್ಲಿ ಯಾರು ವಿನ್ ಆಗ್ಬೋದು? ನನಗೆ ಇವಾಗ ನೋಡ್ತಿರೋ ಎಪಿಸೋಡ್ಸ್ ಗಳನ್ನ ಯಾರ ಜೊತೆನೂ ಜಗಳ ಆಡದೆ ಪ್ರಾಮಾಣಿಕವಾಗಿ ನಿಯತ್ತಾಗಿ ಆಟ ಆಡ್ತಿರೋ ಹನುಮಂತ್ ಅವ್ರು ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಅದು ಬಿಟ್ರೆ ತ್ರಿವಿಕ್ರಮ್ ಅವ್ರ ಮೇಲೂ ನನ್ಗೆ ಒಂದು ಚಾನ್ಸಸ್ ಇದೆ. ತ್ರಿವಿಕ್ರಮ್ ಅಂಡ್ ಹನುಮಂತ್ ಅವ್ರ ಮಧ್ಯೆ ಒಂದು ಫೈಟ್ ಇರುತ್ತೆ. ಓಕೆ. ಸೊ ಟೋಟಲಿ ಇಷ್ಟೊತ್ತು ನೀವು ಕಂಟೆಸ್ಟೆಂಟ್ ಬಗ್ಗೆ ಎಲ್ಲಾದ್ರ ಬಗ್ಗೆ ಹೇಳಿದ್ರಿ. ಹಾಗೆ ಒಂದಿದ್ರಲ್ಲಿ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಬಿಗ್ ಬಾಸ್ ಇದೊಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಜನ ನೋಡುವಂತ ಒಂದು ವೇದಿಕೆ. ಅದ್ರೊಳಗಡೆ ನಾನು ಹೋಗಿದ್ದು ನನಗೆ ತುಂಬಾ ಹೆಮ್ಮೆ ಇದೆ. ಅಂಡ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಎಂಟೈರ್ ಬಿಗ್ ಬಾಸ್ ಟೀಮ್ ಹಾಗೆ ಕಲರ್ಸ್ ಕನ್ನಡ ಚಾನೆಲ್ಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ. ಜನಗಳು ಅಲ್ಲಿ ಜಗಳನೇ ಆಡ್ಬೇಕು, ಡ್ರಾಮಾನೇ ಮಾಡ್ಬೇಕು, ಆಗಿದ್ರೆ ಮಾತ್ರ ಸರ್ವೈವ್ ಆಗುತ್ತೆ ಅನ್ನೋ ಅಸಂಪ್ಷನ್ ತಪ್ಪು. ಹಂಗಿದ್ರೆ ನಮ್ ಜಗದೀಶ್ ಸರ್, ಹನುಮಂತ್ ಅವರೆಲ್ಲ ಸಖತ್ ಎಂಟರ್ಟೈನಿಂಗ್ ಆಗಿದ್ದಾರೆ. ಜಗದೀಶ್ ಸರ್ ಕ್ರಶ್ ಆಫ್ ಕರ್ನಾಟಕ ಅಂತಾನೆ ಬಂದಿತ್ತು. ಜಗಳನೂ ಆಡ್ತಾ ಇದ್ರು, ಅದು ಸೆಕೆಂಡ್ರಿ. ಅದಕ್ಕಿಂತ ಹೆಚ್ಚಿಗೆ ಒಂದು ಬ್ಯೂಟಿಫುಲ್ ಆಗಿ ಅವ್ರ ಮಾತು. ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಎಂಟರ್ಟೈನಿಂಗ್ ಆಗಿದ್ರೆ ಬಿಗ್ ಬಾಸ್ ವೇದಿಕೆಯಲ್ಲೂ ಆ ಒಂದು ಡಿಫ್ರೆಂಟ್ ಪರ್ಸನಾಲಿಟೀಸ್ ಗಳ ಮಧ್ಯೆ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ನಿನ್ನಲ್ಲಿರೋ ಹೊಸತನ ಏನು, ನನ್ನಲ್ಲಿರೋ ಹೊಸತನ ಏನು, ನಾವಿಬ್ರು ಏನ್ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಬಿಗ್ ಬಾಸ್ಗೆ, ಅದನ್ನ ಜನ ಏನ್ ಇಷ್ಟಪಡ್ತಾರೆ ಅಂತ ಅನ್ನೋದು. ಅಲ್ಲಿ ಜಗಳನೇ ಆಡ್ಬೇಕು, ಗಾಸಿಪ್ಪೇ ಮಾಡ್ಬೇಕು, ಅದೇ ಬಿಗ್ ಬಾಸ್ ಅನ್ನೋದು ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡಿ. ಅಂಡ್ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ. ನಾವೇನ್ ಒಳಗಡೆ ಇರ್ತೀವಿ ಹೊರ ಜಗತ್ತಿಗೂ ನಮಗೂ ಸಂಪರ್ಕನೇ ಇರಲ್ಲ. ಒಂದ್ ಫೋನ್ ಇರಲ್ಲ, ಟಿವಿ ಇರಲ್ಲ. ಏಕೈಕ ಸಂಪರ್ಕ ಸುದೀಪ್ ಸರ್ ಅಷ್ಟೇ. ಅಂಡ್ ಬಿಗ್ ಬಾಸ್ ಧ್ವನಿ ಅಷ್ಟೇ. ವ್ಯಕ್ತಿತ್ವಗಳ ಆಟ. ವ್ಯಕ್ತಿತ್ವಗಳು ಯಾರ್ಯಾರ್ದು ಹೇಗಿರುತ್ತೆ ಅಂತ ಜನಗಳು ಅರ್ಥ ಮಾಡ್ಕೊಳ್ಳೋದೇ